ಇದೀಗ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನ ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಶೃಂಗೇರಿ ಪೋಕ್ಸೋ ಕೇಸ್ನಲ್ಲಿ ಕೋರ್ಟ್ ತೀರ್ಪು ಪ್ರಕಟ ಆಗಿದ್ದು ಪೊಲೀಸರು ಬಂಧಿಸಿದ್ದ 53 ಆರೋಪಿಗಳಲ್ಲಿ 49 ಆರೋಪಿಗಳ ಮೇಲಿನ ಆರೋಪ ಖುಲಾಸೆಗೊಂಡಿದೆ. 2021ರಲ್ಲಿ ಶೃಂಗೇರಿ ಪಟ್ಟಣದಲ್ಲಿ ಅಪ್ರಾಪ್ತ ಮಗಳನ್ನ ತಾಯಿಯೇ ವೇಶ್ಯಾವಾಟಿಕೆಗೆ ದೂಡಿದ್ದ ಪ್ರಕರಣ ಇದಾಗಿತ್ತು. ಬಳಿಕ ಬಾಲಕಿ ತಾಯಿ ಗೀತಾ ಅಭಿ ಗಿರೀಶ್ ದೇವಿಶರಣ್ ವಿರುದ್ಧ ಆರೋಪ ಸಾಬೀತಾಗಿತ್ತು. ಇದೇ ಪ್ರಕರಣದಲ್ಲಿ 38 ವಿವಿಧ ರೀತಿಯ ಚಾರ್ಜ್ ಶೀಟ್ ಕೂಡ ಸಲ್ಲಿಸಲಾಗಿತ್ತು. ಇದೀಗ ಶಿಕ್ಷೆ ಪ್ರಕಟವಾಗಿದೆ. ದಾವಣಗೆರೆಯಲ್ಲಿ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ, ಕಮ್ಯುನಿಸಂ ಶುರುವಾಗಿದೆ. ಜೊತೆಗೆ ಬಾಂಬ್ ಬ್ಲಾಸ್ಟ್ ಕೂಡ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿರೋದೇ ಕಾರಣ ಅಂತ ಆರೋಪಿಸಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇದು ಭ್ರಷ್ಟ ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ರು. ಇದೇ ವೇಳೆ ಈ ಸರ್ಕಾರ ಹೋಗಿ ಮತ್ತೆ ಡಬಲ್ ಎಂಜಿನ್ ಸರ್ಕಾರ ಬರುತ್ತೆ ಅಂತ ಭರವಸೆ ವ್ಯಕ್ತಪಡಿಸಿದ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ನಾರಿ ಶಕ್ತಿ ಸ್ವಾಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತ ಕಾಂಗ್ರೆಸ್ ಪಕ್ಷದ ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ವೀಣಾ ಕಾಶಪ್ಪನವರು ಹೇಳಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ಮಹಿಳೆಯರ ಸಾಧನೆ ಗುರುತಿಸಿ ಸನ್ಮಾನಿಸೋದರ ಜೊತೆಗೆ ಮಹಿಳೆಯರ ಸ್ವಾಭಿಮಾನದ ಸಂಕೇತವಾಗಿ ಈ ಸಮಾವೇಶವನ್ನು ಹಮ್ಮಿಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ. ಜೊತೆಗೆ ಮಹಿಳಾ ಸಬಲೀಕರಣ ನಮ್ಮ ಗುರಿ ಎಂದರು. ಇದೇ ವೇಳೆ ಮಾತನಾಡಿದ ವೀಣಾ ಕಾಶಪ್ಪನವರ್, ಕಳೆದ ಬಾರಿ ಬಾಗಲಕೋಟೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ. ಸೋತ ಬಳಿಕವೂ ಕ್ಷೇತ್ರದ ಜನರೊಂದಿಗೆ ಸಂಪರ್ಕದಲ್ಲಿದ್ದು ಕೆಲಸ ಮಾಡಿದ್ದೀನಿ. ವಿಧಾನಸಭಾ ಚುನಾವಣೆಗಳಲ್ಲೂ ಒಳ್ಳೆ ಕೆಲಸ ಮಾಡಿದ್ದೀನಿ. ಹೀಗಾಗಿ ಈ ಬಾರಿ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ನನಗೆ ಮತ್ತೆ ಟಿಕೆಟ್ ನೀಡೋ ವಿಶ್ವಾಸ ಇದೆ ಅಂತ ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಮತ್ತೊಂದು ಕಡೆ ಹಾರಂಗಿಯ ಜಲಾಶಯದ ಹಿನ್ನೀರಿನಲ್ಲಿ ಜಲಕ್ರೀಡೆಗೆ ಅವಕಾಶ ನೀಡಲಾಗಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಏಸ್ ಪ್ಯಾಡ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಸಹಯೋಗದಲ್ಲಿ ಜಲಕ್ರೀಡೆ ನಡೆಸೋದಕ್ಕೆ ತಯಾರಿ ಮಾಡಲಾಗಿತ್ತು. ಆದರೆ ಜಲಾಶಯದ ಹಿನ್ನೀರಿನಲ್ಲಿ ಜಲಕ್ರೀಡೆಯನ್ನು ಆರಂಭಿಸೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದ್ದರಿಂದ ಗುರುವಾರ ಜಲಕ್ರೀಡೆಗೆ ಚಾಲನೆ ನೀಡಲು ಸಿದ್ಧತೆ ನಡೆಸಿದ್ರೂ ಅದನ್ನು ಕೂಡಲೇ ಸ್ಥಗಿತಗೊಳಿಸಲಾಗಿದೆ. ಒಟ್ಟಿನಲ್ಲಿ ಹಾರಂಗಿ ಜಲಾಶಯದಲ್ಲಿ ಸದ್ಯ ಕೇವಲ 2.3 ಟಿಎಂಸಿ ನೀರಷ್ಟೇ ಇದ್ದು ಈ ನೀರಲ್ಲೂ ಜಲಕ್ರೀಡೆಯನ್ನ ಆರಂಭಿಸಿ ಕಲುಷಿತ ಮಾಡಿದ್ರೆ ಕುಡಿಯೋ ನೀರಿಗೆ ಮತ್ತಷ್ಟು ಹಾಹಾಕಾರ ಎದುರಾಗಬಹುದು ಅನ್ನೋ ಆತಂಕ ಸ್ಥಳೀಯರದ್ದಾಗಿದೆ. ಬಾಗಲಕೋಟೆಯಲ್ಲಿ ಗ್ಯಾರಂಟಿ ಸಮಾವೇಶದಲ್ಲಿ ಸಚಿವ ತಿಮ್ಮಾಪುರ್ ಬಿಜೆಪಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ಜಯರಾಮ್ ಶ್ರೀರಾಮ್ ಅಂದ್ರೆ ಏನು, ಊಟಕ್ಕೆ ಸಿಗತ್ತಾ, ನೌಕರಿ ಸಿಗತ್ತಾ, ಬದುಕು ಸಿಗತ್ತಾ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಾವೇಶದಲ್ಲಿ ಮಾತಾಡಿದ ಸಚಿವ ತಿಮ್ಮಾಪುರ್, ಯುವಕರು ಎಲ್ಲ ಓದಿ ಮನೆಯಲ್ಲಿ ಕೂತಿದ್ದಾರೆ. ಅಂತಹ ಯುವಕರಿಗೆ ಯುವ ನಿಧಿ ಮೂಲಕ ಹಣ ಕೊಡ್ತಿದ್ದೀವಿ. ಆದರೆ ಇನ್ನೊಬ್ರು ಹುಡುಗರ ಕೈನಲ್ಲಿ ಏನು ಕೊಡ್ತಾರೆ, ಜೈ ಶ್ರೀರಾಮ್ ಜಯರಾಮ್ ಕೊಡ್ತಾರೆ ಅಂತ ಲೇವಡಿ ಮಾಡಿದ್ರು. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಗೆ ಮುಂದಾಗಿದ್ದು ನವದೆಹಲಿಯಲ್ಲಿ ಮಹತ್ವದ ಸಿಇಸಿ ಸಭೆ ನಡೆದಿದೆ. ಸಭೆಯಲ್ಲಿ ಅರ್ಧದಷ್ಟು ಟಿಕೆಟ್ಗಳು ಅಂತಿಮಗೊಳ್ಳಲಿದ್ದು ಬಾಕಿ ಕ್ಷೇತ್ರಗಳ ಬಗ್ಗೆ ಶೀಘ್ರವೇ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಸಭೆಗೂ ಮುನ್ನ ಈ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಬಸವ ಕಲ್ಯಾಣ ಕಾರ್ಯಕ್ರಮ ಇದ್ದಿದ್ರಿಂದ ಸಿಎಂ ದೆಹಲಿಗೆ ಬಂದಿಲ್ಲ. 28 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಒಂದೇ ಸಲ ಮಾಡಲು ಆಗಲ್ಲ. 2 ರೌಂಡ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಲಾಗುತ್ತೆ ಎಂದರು. ನಮ್ಮ ರಾಜಕಾರಣಕ್ಕೂ ಬಿಜೆಪಿ ರಾಜಕಾರಣಕ್ಕೂ ವ್ಯತ್ಯಾಸ ಇದೆ. ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಬದಲು ಪಕ್ಷದ ಮೇಲೆ ಚುನಾವಣೆ ನಡೆಯುತ್ತೆ. ನಮಗೆ ಗೆಲ್ಲಬೇಕು ಅನ್ನೋದೇ ಮುಖ್ಯ ಅಂದರು. 2-3 ದಿನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಲಿದೆ ಅಂತ ಬೀದರ್ನ ಬಸವ ಕಲ್ಯಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಫೈನಲ್ ಮಾಡಲಾಗುತ್ತೆ ಅಂದರು. ಇನ್ನು ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳ ಸುಳಿವು ಸಿಕ್ಕಿದೆ, ಅದನ್ನು ಬಹಿರಂಗಪಡಿಸೋದಕ್ಕೆ ಆಗಲ್ಲ ಅಂತ ಸಿಎಂ ತಿಳಿಸಿದರು. 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆಯೂ ಸುದೀರ್ಘವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗಿದೆ ಅಂತ ದೆಹಲಿಯಲ್ಲಿ ಬಿಎಸ್ವೈ ತಿಳಿಸಿದರು. ಆದರೆ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರಲಾಗಿಲ್ಲ. ಇಂದಿನ ಮತ್ತೊಂದು ಸುತ್ತಿನ ಸಭೆಯಲ್ಲಿ ಬಹುತೇಕ ಅಂತಿಮಗೊಳಿಸಲಾಗುತ್ತೆ ಅಂತ ಬಿಎಸ್ವೈ ಸ್ಪಷ್ಟಪಡಿಸಿದರು. ಇನ್ನು ಜೆಡಿಎಸ್ಗೆ ಸೀಟು ಬಿಟ್ಟುಕೊಡೋ ವಿಚಾರದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದರು. ಜೆಡಿಎಸ್ಗೆ 2ರಿಂದ 3 ಕ್ಷೇತ್ರ ಬಿಟ್ಟುಕೊಡಬಹುದು ಅಂದರು.
ಹನಕೆರೆ ಬಳಿ ಮೇಲ್ಸೇತುವೆ ನಿರ್ಮಾಣ ವಿರೋಧಿಸಿ ಶಾಸಕ ಗಣಿಗ ರವಿ ಕೈಗೊಂಡಿದ್ದ ಕೊನೆಗೂ ಉಪವಾಸ ಸತ್ಯಾಗ್ರಹ ಕೈಬಿಟ್ಟಿದ್ದಾರೆ. ಉಸ್ತುವಾರಿ ಸಚಿವರ ಭರವಸೆ ಮೇರೆಗೆ ಪ್ರತಿಭಟನೆ ಬಳಿಕ ಮಾತನಾಡಿದ ರವಿ ಗಣಿಗ, ನಮ್ಮ ಉಸ್ತುವಾರಿ ಸಚಿವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಮೇಲ್ಸೇತುವೆ ಮಾಡೋದನ್ನ ಮೊದಲು ಸ್ಥಗಿತ ಮಾಡಬೇಕಿತ್ತು. ಮೇಲ್ಸೇತುವೆ ಮಾಡಿದ್ರೆ ಒತ್ತಡ ಕಮ್ಮಿ ಆಗತ್ತೆ ಅಂತ ಜನರನ್ನ ಯಾಮರಿಸೋದಕ್ಕೆ ನೋಡಿದ್ರು. ಈಗ ರೈತರು ಆಕ್ರೋಶಗೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಗಿದೆ. ಉಸ್ತುವಾರಿ ಸಚಿವರು ಅಂಡರ್ ಪಾಸ್ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಅಂದರು. ಸಂಸದೆ ಸುಮಲತಾ ಮತ್ತು ಶಾಸಕ ರವಿ ಗಣಿಗ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ವಾರ್ ಮುಂದುವರೆದಿದೆ. ಹನಕೆರೆ ಬಳಿಯ ಅಂಡರ್ ಪಾಸ್ ವಿಚಾರದಲ್ಲಿ ಇಬ್ಬರ ನಡುವೆ ಟಾಕ್ ವಾರ್ ಜೋರಾಗಿದ್ದು, ಸಂಸದೆ ಸುಮಲತಾ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಪತ್ರ ಬರೆದಿರೋ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿದ ಶಾಸಕ ರವಿ ಗಣಿಗ, ಅಲ್ಲಿ 4 ಜನ ಸತ್ತಾಗ ಜನ ಲಾಠಿ ಚಾರ್ಜ್ ಆದಾಗ ಬಂದು ಹೋರಾಟ ಮಾಡಲಿಲ್ಲ. ನಾನು ದಿನ ಪತ್ರ ಬರೀತೀನಿ, ಕೊಟ್ಟ ಪತ್ರಕ್ಕೆಲ್ಲ ಅನುದಾನ ಬರೋದಿಲ್ಲ. ಸಂಸದೆ ಸುಮಲತಾ ಲೆಟರ್ ಕೊಟ್ಟಿದ್ದೀನಿ ಅಂತಿದ್ರೆ ಆಗಲ್ಲ. ಮಾನ್ಯ ಗೌರವಾನ್ವಿತ ಸುಮಲತಾ ಅವರಿಗೆ ನಾನು ಕೇಳ್ಕೊಳ್ತೀನಿ, ನೀವೇ ಬಂದು ಅಂಡರ್ ಪಾಸ್ ಮಾಡಿಸಿ ಕ್ರೆಡಿಟ್ ತಗೊಳ್ಳಿ. ಉದ್ಘಾಟನೆಗೆ ನಾನೇ ನನ್ನ ದುಡ್ಡಲ್ಲಿ ಫ್ಲೆಕ್ಸ್ ಹಾಕಿಸ್ತೀನಿ ಅಂತ ಚಾವ್ ನೀಡಿದ್ರು. ವೈದ್ಯಾಧಿಕಾರಿ ನಿರ್ಲಕ್ಷ್ಯದಿಂದ ಮಹಿಳೆ ಸಿಸೇರಿಯನ್ ಮಾಡಿ ಕೆಲವೇ ಹೊತ್ತಲ್ಲಿ ತೀವ್ರ ರಕ್ತಸ್ರಾವದಿಂದ ದುರ್ಮರಣಕ್ಕೀಡಾದ ಘಟನೆ ಬಳ್ಳಾರಿ ತಾಲೂಕಿನ ಮೋಕಾ ಗ್ರಾಮದಲ್ಲಿ ನಡೆದಿದೆ. ಮೋಕಾ ಗ್ರಾಮದವರಾದ 24 ವರ್ಷದ ಭಾಗ್ಯ ಹೆರಿಗೆಗೆ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ವೈದ್ಯೆ ಪರಿಮಳ ಸಿಸೇರಿಯನ್ ಮಾಡಿ ಕೆಲವೇ ಹೊತ್ತಲ್ಲಿ ಆಸ್ಪತ್ರೆಯಲ್ಲಿ ಇರದೆ ಬಳ್ಳಾರಿಯ ತಮ್ಮ ನಿವಾಸಕ್ಕೆ ತೆರಳಿದ್ರು. ಈ ವೇಳೆ ಮಹಿಳೆಗೆ ತೀವ್ರ ರಕ್ತಸ್ರಾವ ಆಗಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ವೈದ್ಯೆ ಪರಿಮಳ ನಿರ್ಲಕ್ಷ್ಯದಿಂದಲೇ ಭಾಗ್ಯ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಪರಿಮಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಮದ್ಯದ ಅಂಗಡಿ ಬೇಡ ಅಂತ ಅಥಣಿ ತಾಲೂಕಿನ ಕೃಷ್ಣಾ ಸಕ್ಕರೆ ಕಾರ್ಖಾನೆ ವಸತಿಯ ಮಹಿಳೆಯರು ಅಹೋರಾತ್ರಿ ಪ್ರತಿಭಟನೆ ಮಾಡಿದರು. ಮುರಗುಂಡಿ ಗ್ರಾಮದಿಂದ ಕೃಷ್ಣಾ ಸಕ್ಕರೆ ವಸತಿ ಪ್ರದೇಶಕ್ಕೆ ಮದ್ಯದ ಅಂಗಡಿ ಸ್ಥಳಾಂತರ ಮಾಡಲಾಗಿತ್ತು. 2 ಕುಟುಂಬಗಳ ನಡುವೆ ಮದ್ಯದಂಗಡಿ ಓಪನ್ ಮಾಡ್ತಿದ್ದಾರೆ. ಈ ಹಿನ್ನೆಲೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು. ಆದರೆ ಅಧಿಕಾರಿಗಳಿಗೆ ತಿಳಿಸಿದ್ರು, ಯಾವುದೇ ಪ್ರಯೋಜನ ಆಗಿಲ್ಲ. ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಅಂತ ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಯಾದಗಿರಿಯಲ್ಲಿ ಆಯೋಜಿಸಿದ್ದ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋ ರದ್ದುಪಡಿಸಲಾಗಿದೆ. ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ರಿಯಾಲಿಟಿ ಶೋ ಕಾರ್ಯಕ್ರಮಕ್ಕೆ 30 ರಿಂದ 35 ಸಾವಿರ ಜನರು ಸೇರೋ ನಿರೀಕ್ಷೆ ಇತ್ತು. ಆದರೆ ಇನ್ನೇನು ಕಾರ್ಯಕ್ರಮಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳೋ ಹೊತ್ತಿಗೆ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ತಾಂತ್ರಿಕ ಕಾರಣ ಅಂತ ತಿಳಿಸಿ ಕಾರ್ಯಕ್ರಮ ರದ್ದಾಗಿರುವುದಾಗಿ ಸ್ವತಃ ಯಾದಗಿರಿ ಡಿಸಿ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಇನ್ನೇನು ಕಾರ್ಯಕ್ರಮ ಶುರುವಾಗುತ್ತೆ ಅನ್ನೋವಾಗಲೇ ಏಕಾಏಕಿ ರದ್ದು ಮಾಡಿರುವುದು ಸಾವಿರಾರು ಪ್ರೇಕ್ಷಕರಿಗೆ ಗೊಂದಲ ಜೊತೆಗೆ ಭಾರೀ ನಿರಾಸೆಯಾಗಿದೆ. ಮೈಸೂರಿನಲ್ಲಿ ಲಂಚ ಸ್ವೀಕರಿಸ್ತಾ ಇದ್ದ 2 ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸೆಸ್ಕ್ ಎಂಜಿನಿಯರ್ ಜಿ ಹರೀಶ್, ಲೈನ್ಮ್ಯಾನ್ ಗುಂಡಪ್ಪ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿಗಳು. ವಿದ್ಯುತ್ ಸಂಪರ್ಕ ಕಲ್ಪಿಸಲು ಹರೀಶ್ ಹಾಗೂ ಗುಂಡಪ್ಪ ಬೆಂಗಳೂರು ಮೂಲದ ಅಭಿಷೇಕ್ ಬಳಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಲೋಕಾಯುಕ್ತಕ್ಕೆ ಅಭಿಷೇಕ್ ದೂರು ನೀಡಿದ್ರು. ಇಂದು 10,000 ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹುಬ್ಬಳ್ಳಿಯ ಕಲಘಟಕಿ ತಹಶೀಲ್ದಾರ್ ಕಚೇರಿಯಲ್ಲಿ ಲಂಚ ಸ್ವೀಕರಿಸ್ತಾ ಇದ್ದ ಶಿರಸ್ತೇದಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಭೂ ನ್ಯಾಯ ಮಂಡಳಿ ಆದೇಶದಂತೆ ಖಾತೆ ಬದಲಿಸಿಕೊಡಲು ರೈತ ಮಲ್ಲಿಕಾರ್ಜುನ್ ಕುರುಬರ ಎಂಬಾತನ ಬಳಿ 45,000 ರೂಪಾಯಿ ಲಂಚ ಪಡೆಯುವಾಗ ಕಲಘಟಕಿ ತಹಶೀಲ್ದಾರ್ ಕಚೇರಿ ಶಿರಸ್ತೇದಾರ ಸುರೇಶ್ ಅಡವಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಕೂಡಲೇ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೀರಿನ ಟ್ಯಾಂಕರ್ ಸ್ವಯಂ ನೋಂದಣಿಗೆ ಸೂಚಿಸಲಾಗಿದೆ. ಮಾರ್ಚ್ 1 ರಿಂದ 7ನೇ ತಾರೀಕಿನವರೆಗೆ ಟ್ಯಾಂಕರ್ ನೋಂದಣಿಗೆ ಬಿಬಿಎಂಪಿ ಅವಕಾಶ ನೀಡಿತು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನೀರು ಪೂರೈಕೆ ಮಾಡೋ 1391 ಟ್ಯಾಂಕರ್ ಮಾಲೀಕರು ನಿಗದಿತ ಗಡುವಿನ ಒಳಗೆ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಸಾಕಷ್ಟು ಟ್ಯಾಂಕರ್ ಮಾಲೀಕರು ಬಿಬಿಎಂಪಿ ಪೋರ್ಟಲ್ನಲ್ಲಿ ನೋಂದಣಿ ಮಾಡಿಕೊಳ್ಳಬೇಕಿದೆ. ನಿಗದಿತ ಗಡುವಿನ ಒಳಗೆ ನೋಂದಣಿ ಮಾಡಿಸದಿದ್ದರೆ ಟ್ಯಾಂಕರ್ ಸೀಸ್ ಮಾಡಲಾಗುತ್ತೆ ಅಂತ ಡಿಸಿಎಂ ಡಿಕೆಶಿ ಎಚ್ಚರಿಕೆ ನೀಡಿದರು. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವಾ ಹಿರಿತನ ಆಧಾರದ ಮೇರೆಗೆ 20 ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಡಿವೈಎಸ್ಪಿ ಹುದ್ದೆಗೆ ಬಡ್ತಿ ನೀಡಲು ಸರ್ಕಾರ ಆದೇಶಿಸಿದೆ. ಸುಲೇಮಾನ್ ಎಂ ತಹಸೀಲ್ದಾರ್, ಜಿಟಿ ಸ್ವಾಮಿ, ಎಸ್ಟಿ ಸನಾದಿ,
ಬಿಎಂ ಕನಕಲಕ್ಷ್ಮಿ, ಆರ್ ವಸಂತಕುಮಾರ್, ಮಾದಪ್ಪ, ಸುನೀಲ್ ವೈ ನಾಯಕ್, ಗಿರೀಶ್ ಪಾಂಡು ರೋಡ್ಕರ್, ನಾಗೇಶ್ ಸುಬ್ಬಯ್ಯ ಹಸ್ಲರ್, ಸಿ ವಸಂತ್, ರವೀಂದ್ರ ಕುರುಬಗಟ್ಟಿ, ಭರಮಪ್ಪ, ಸಿದ್ದಪ್ಪ, ಲೋಕಾಪುರ, ಮೊಹಮ್ಮದ್ ಇರ್ಷಾದ್, ಎಸ್ ಶ್ರೀಧರ್, ಜಿ ಪ್ರಭಾಕರ್, ಎಲ್ವೈ ರಾಜೇಶ್, ಮಲ್ಲನಗೌಡ, ಎಸ್ಆರ್ ನಾಯ್ಕರ್, ಎನ್ಜಿ ಕೃಷ್ಣಪ್ಪ, ಹರೀಶ್ ಕುಮಾರ್, ವಸಂತ್ ಕುಮಾರ್ ಆರ್, ಶಿವಮಲವಯ್ಯ ಅವರಿಗೆ ಡಿವೈಎಸ್ಪಿ ಹುದ್ದೆಗೆ ಬಡ್ತಿ ನೀಡಲು ಸರ್ಕಾರ ಆದೇಶಿಸಿದೆ. ಉಡುಪಿಯಿಂದ ದೊಡ್ಡ ಸಂಖ್ಯೆಯಲ್ಲಿ ರಾಮಭಕ್ತರ ತಂಡ ಅಯೋಧ್ಯೆಗೆ ಪ್ರಯಾಣ ಹೊರಟಿದೆ. ಆಸ್ಥಾ ವಿಶೇಷ ರೈಲಿನಲ್ಲಿ ರಾಮಭಕ್ತರ ಪಯಣ ಶುರುವಾಗಿದೆ. ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹೊರಟ ರಾಮಭಕ್ತರನ್ನ ಉಡುಪಿ ರೈಲು ನಿಲ್ದಾಣದಲ್ಲಿ ಬಿಜೆಪಿ ಶಾಸಕರು ಬೀಳ್ಕೊಟ್ರು. ಜಿಲ್ಲೆಯಿಂದ ಸುಮಾರು 400 ಮಂದಿ ರಾಮಭಕ್ತರು ಪಯಣ ಬೆಳೆಸಿದ್ದು, ಮಾರ್ಚ್ 9ರಂದು ಶ್ರೀರಾಮನ ದರ್ಶನ ಮಾಡಲಿರುವ ಕಾರ್ಯಕರ್ತರು ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇರೋ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ, ಕಾರವಾರದಿಂದ ಒಟ್ಟು 1200 ಮಂದಿ ಪ್ರಯಾಣ ಬೆಳೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.